ಸೊ ಊಟ ಮಾಡಿದ ತಕ್ಷಣ ಈ ರೀತಿ ಮೈಂಡ್ ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ಲೆಥಾರ್ಜಿ ಬರೋದು, ಲೇಜಿನೆಸ್ ಬರೋದು, ನಿದ್ರೆ ಬಂದಂಗೆ ಆಗೋದು, ಇದೆಲ್ಲ ಕೂಡ ಸರ್ವೇ ಸಾಮಾನ್ಯ, ಕಾಮನ್. ಇದು ಗಟ್ ಇಶ್ಯೂ ಅಂತ ನಾವು ಇದಕ್ಕೆ ಹೇಳಿಕ್ ಆಗಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಓವರ್ ಈಟಿಂಗ್ ಮಾಡಿರ್ತೇವೆ. ಯೂಶುವಲಿ ಆಯುರ್ವೇದದ ಪ್ರಕಾರ ಊಟ ಆದ್ಮೇಲೆ ಕಫ ದೋಷದ ವೃದ್ಧಿ ಆಗೋದ್ರಿಂದ ಈ ರೀತಿ ಲೆಥಾರ್ಜಿ, ಲೇಜಿನೆಸ್, ಫೋಕಸ್ ಮಾಡ್ಲಿಕ್ಕೆ ಆಗದೆ ಇರುವಂತದ್ದು, ನಿದ್ರೆ ಬರುವಂಗೆ ಅಥವಾ ಸ್ವಲ್ಪ ಲ್ಯಾಗಿನೆಸ್ ಬರುವಂತ ಸಾಧ್ಯತೆಗಳಿರುತ್ತೆ. ಓವರ್ ಈಟಿಂಗ್ ಅನ್ನ ನಾವು ಅವಾಯ್ಡ್ ಮಾಡಬೇಕು. ನಾನು ರೂಲ್ ಹೇಳಿದ್ದೆ ನಿಮ್ಗೆ, ಸ್ಟಮಕ್ ಇದ್ದು 3 ಪಾರ್ಟ್ ಆಗಿ ಅದನ್ನ ವಿಭಜಿಸಿದ್ರೆ ನಮ್ಮ ಹೊಟ್ಟೆಯನ್ನ, ಒಂದು ಭಾಗದಲ್ಲಿ ಸಾಲಿಡ್ ಫುಡ್ಸ್ ಇರಬೇಕು, ಒಂದು ಭಾಗದಲ್ಲಿ ನೀರಿಗೆ ಜಾಗ ಇರಬೇಕು, ಒಂದು ಭಾಗ ಖಾಲಿ ಬಿಡ್ಬೇಕು ನಾವು ವಾಯುವಿನ ಮೂವ್ಮೆಂಟಿಗೆ ಅಥವಾ ಏರ್ ಮೂವ್ಮೆಂಟಿಗೆ ಅಥವಾ ಪೆರಿಸ್ಟಾಲ್ಸಿಸ್ಗೆ. ಸೊ ಇದನ್ನ ನಾವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಫೋಕಸ್ ಇಶ್ಯೂ ಏನಿದೆ ಮತ್ತೆ ತಿಂದ ಮೇಲೆ ಎಸ್ಪೆಷಲಿ ಏನು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದು ನಾವು ನಿವಾರಣೆ ಮಾಡಬಹುದು.